ಸಂವಹನ ಮತ್ತು ವೆಬ್ ತಂತ್ರಜ್ಞಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಕ್ವಶನ್ ಸಂವಹನ ಮತ್ತು ವೆಬ್ ತಂತ್ರಜ್ಞಾನದ ಕುರಿತು ಬರೆಯಿರಿ ಅಂತೇಳಿ ಕೇಳ್ಬೋದು. ಇದು ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿಯ ಫಸ್ಟ್ ಚಾಪ್ಟರ್ ಬರುತ್ತೆ. ಸಂವಹನ ಮತ್ತು ವೆಬ್ ತಂತ್ರಜ್ಞಾನವು ಆಧುನಿಕ ಡಿಜಿಟಲ್ ಭೂದೃಶ್ಯದ ಅವಿಭಾಜ್ಯ ಅಂಶಗಳಾಗಿವೆ. ಅವುಗಳ ವ್ಯಾಪಕ ಶ್ರೇಣಿಯ ತಂತ್ರಜ್ಞಾನಗಳು ಮತ್ತು ಸಾಧನಗಳನ್ನು ಒಳಗೊಳ್ಳುತ್ತವೆ. ಇದರಿಂದ ನಮಗೆ ಕಮ್ಯುನಿಕೇಶನ್, ಸಂವಹನ ಅನ್ನೋದು ಸುಲಭವಾಗಿರುತ್ತದೆ ಮತ್ತು ಅಂತರ್ಜಾಲದ ಮೂಲಕ ಮಾಹಿತಿಯ ಪ್ರಸಾರವನ್ನು ಮಾಡುತ್ತದೆ. ಸಂವಹನ ಮತ್ತು ವೆಬ್ ತಂತ್ರಜ್ಞಾನದ ಕೆಲವು ಪ್ರಮುಖ ಅಂಶಗಳು ಈ ರೀತಿಯಾಗಿವೆ. ಅಂದರೆ ನಾವು ಕಮ್ಯುನಿಕೇಶನ್ ಮತ್ತು ವೆಬ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂದರೆ ಈ ಕೆಳಗಿನ ಅಂಶಗಳು ಬೇಕು. ಇಂಟರ್ನೆಟ್, ಮೊದಲನೇದಾಗಿ ಎಲ್ಲ ಗೊತ್ತಿರೋಂಗೆ ಇಂಟರ್ನೆಟ್ ಇದ್ರೆ ಮಾತ್ರ ನಾವು ಯಾವುದೇ ಒಂದು ಆನ್ಲೈನ್ ಕಮ್ಯುನಿಕೇಶನ್ನ ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅಂತರ್ಜಾಲವು ವೆಬ್ ತಂತ್ರಜ್ಞಾನದ ಅಡಿಪಾಯವಾಗಿದೆ. ಇದು ಅಂತರ್ ಸಂಪರ್ಕಿತ ಕಂಪ್ಯೂಟರ್ಗಳು ಮತ್ತು ಸರ್ವರ್ಗಳ ಜಾಗತಿಕ ನೆಟ್ವರ್ಕ್ ಆಗಿದ್ದು, ಅದು ಪ್ರಪಂಚದಾದ್ಯಂತ ಡಾಟಾ ಮತ್ತು ಮಾಹಿತಿಯನ್ನು ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ. ನಿಮಗೆ 2 ಮಾರ್ಕ್ಸಿಗೆ ಇಂಟರ್ನೆಟ್ ಬಗ್ಗೆ ಬರೆಯಿರಿ ಅಥವಾ ಇಂಟರ್ನೆಟ್ ಎಂದರೇನು ಅಂತ ಕೇಳಬಹುದು. ಅವಾಗ ನೀವು ಅಂತರ್ಜಾಲವು ವೆಬ್ ತಂತ್ರಜ್ಞಾನದ ಅಡಿಪಾಯವಾಗಿದೆ ಅಂತ ಬರೆದು, ಇಂಟರ್ನೆಟ್ ಎನ್ನುವುದು ಅಂತರ್ ಸಂಪರ್ಕಿತ ಕಂಪ್ಯೂಟರ್ಗಳು ಮತ್ತು ಸರ್ವರ್ಗಳ ಜಾಗತಿಕ ನೆಟ್ವರ್ಕ್ ಆಗಿದ್ದು, ಅದು ಪ್ರಪಂಚದಾದ್ಯಂತ ಡೇಟಾ ಮತ್ತು ಮಾಹಿತಿಯನ್ನು ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ವೆಬ್ ಬ್ರೌಸರ್ಗಳು. ವೆಬ್ ಬ್ರೌಸರ್ಗಳನ್ನು ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ಅವು ಸಾಫ್ಟ್ವೇರು ವೆಬ್ ಬ್ರೌಸರ್ಗಳು. ಅವನ್ನ ಯೂಸ್ ಮಾಡಿಕೊಂಡು ನಾವು ಇಂಟರ್ನೆಟ್ಟಲ್ಲಿ ಯಾವುದೇ ಒಂದು ಮಾಹಿತಿನ ಕಲೆ ಹಾಕ್ಬೋದು ಅಥವಾ ಮಾಹಿತಿಯನ್ನು ಪಡ್ಕೊಳ್ಬೋದು. ವೆಬ್ ಬ್ರೌಸರ್ಗಳ ಎಕ್ಸಾಂಪಲ್ ಅಂದರೆ ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಆ್ಯಪಲ್ ಸಫಾರಿ ಆಗಿರ್ಬೋದು. ಈ ಥರ ವೆಬ್ ಬ್ರೌಸರ್ಗಳು, ವೆಬ್ಸೈಟ್ಗಳು ಮತ್ತು ವೆಬ್ ಆಧಾರಿತ ಅಪ್ಲಿಕೇಶನ್ಗಳನ್ನು ಪ್ರವೇಶಿಸಲು ಮತ್ತು ಸಂವಹನ ಮಾಡಲು ಬಳಕೆದಾರರನ್ನು ಸಕ್ರಿಯಗೊಳಿಸುವ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳಾಗಿವೆ. ಅಂದರೆ ನಮಗೆ ಇಲ್ಲಿ ವೆಬ್ ಬ್ರೌಸರ್ಗಳ ನಾವು ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಅವು ಏನು ಬರ್ತವೆ, ಈ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ನಮಗೆ ವೆಬ್ ಆಧಾರಿತ ಅಪ್ಲಿಕೇಶನ್ಗಳನ್ನು ಪ್ರವೇಶಿಸಲು ಮತ್ತು ಅದರಿಂದ ಕಮ್ಯುನಿಕೇಟ್ ಮಾಡಲು ಸಾಫ್ಟ್ವೇರ್ನ ಸಕ್ರಿಯಗೊಳಿಸ್ತವೆ. ನೆಕ್ಸ್ಟ್ ವೆಬ್ಸೈಟ್ಗಳು. ವೆಬ್ಸೈಟ್ಗಳೆಂದರೆ ಅವು ಕಲೆಕ್ಷನ್ ಆಫ್ ವೆಬ್ ಪೇಜಸ್, ಅಂದರೆ ವೆಬ್ ಪೇಜಸ್ಗಳ ಸಮೂಹವನ್ನು ನಾವು ವೆಬ್ಸೈಟ್ ಅಂತ ಕರಿತೀವಿ. ವೆಬ್ಸೈಟ್ಗಳು ವೆಬ್ ಸರ್ವರ್ಗಳಲ್ಲಿ ಪೋಸ್ಟ್ ಮಾಡಲಾದ ವೆಬ್ ಪುಟಗಳ ಸಂಗ್ರಹಗಳಾಗಿವೆ. ಅಂದರೆ ವೆಬ್ ಸರ್ವರಲ್ಲಿ ಇರುವಂತಹ ವೆಬ್ ಪುಟಗಳ ಸಂಗ್ರಹಕ್ಕೆ ನಾವು ವೆಬ್ಸೈಟ್ ಅಂತ ಕರಿತೀವಿ. ಮತ್ತು ವೆಬ್ ಬ್ರೌಸರ್ ಮೂಲಕ ಪ್ರವೇಶಿಸಬಹುದು. ಈ ವೆಬ್ಸೈಟ್ನ ನಾವು ಓಪನ್ ಮಾಡಬೇಕಪ್ಪ ಅಂದರೆ ನಮಗೆ ವೆಬ್ ಬ್ರೌಸರ್ನ ಅವಶ್ಯಕತೆ ಇರುತ್ತದೆ. HTML, CSS ಮತ್ತು ಜಾವಾ ಸ್ಕ್ರಿಪ್ಟ್ನಂತಹ ವಿವಿಧ ವೆಬ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅವುಗಳನ್ನು ರಚಿಸಲಾಗಿದೆ. ಅಂದರೆ ನಾವು ಈ ವೆಬ್ಸೈಟ್ನ ರೆಡಿ ಮಾಡಬೇಕು ಅಥವಾ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕಂದ್ರೆ HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತೀವಿ, ಅದನ್ನು ಉಪಯೋಗಿಸ್ತೀವಿ. ಅಥವಾ CSS ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಅಂತೀವಿ, ಅದನ್ನು ಉಪಯೋಗಿಸ್ತೀವಿ. ಮತ್ತು ಜಾವಾ ಸ್ಕ್ರಿಪ್ಟ್ ಅಂತಹ ವಿವಿಧ ವೆಬ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಾವು ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿ ವೆಬ್ ಅಭಿವೃದ್ಧಿ. ವೆಬ್ ಅಭಿವೃದ್ಧಿಯು ವೆಬ್ಸೈಟ್ಗಳನ್ನು ವಿನ್ಯಾಸಗೊಳಿಸುವುದು, ರಚಿಸುವುದು ಮತ್ತು ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ. ವೆಬ್ ಅಪ್ಲಿಕೇಶನ್ಗಳು ಮತ್ತು ಸೈಟ್ಗಳನ್ನು ನಿರ್ಮಿಸಲು ವೆಬ್ ಡೆವಲಪರ್ಗಳು ವಿವಿಧ ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಚೌಕಟ್ಟುಗಳನ್ನು ಬಳಸ್ತಾರೆ. ಅಂದರೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ವೆಬ್ ಸೈಟ್ ಅಥವಾ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಿ ವೆಬ್ಸೈಟ್ನ ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಮ್ಯಾನೇಜ್ ಮಾಡೋದನ್ನ ವೆಬ್ ಅಭಿವೃದ್ಧಿಯಲ್ಲಿ ಬರುತ್ತದೆ. ನೆಕ್ಸ್ಟು ವೆಬ್ ಮಾನದಂಡಗಳು ಮತ್ತು ಪ್ರೋಟೋಕಾಲ್ಗಳು. ಮಾನದಂಡಗಳು ಮತ್ತು ಪ್ರೋಟೋಕಾಲ್ಗಳಂದರೆ ಯಾವ ರೀತಿಯಾಗಿ ನಾವು ಆ ವೆಬ್ಸೈಟ್ನ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳೋದು. ಅಂದರೆ ಅದನ್ನ ಸೆಟ್ ಆಫ್ ರೂಲ್ಸ್ ಅಂತ ಕರಿತೀವಿ ಪ್ರೋಟೋಕಾಲ್ ಅಂತ.
ಇಲ್ಲಿ ನಾವು HTTP ಮತ್ತು HTTPS ಅಂತೇಳಿ ಯೂಸ್ ಮಾಡ್ತೀವಿ. ಅಂದರೆ ಡಾಟಾ ವರ್ಗಾವಣೆಗಾಗಿ ನೀವು ಯಾವುದೇ ಒಂದು ವೆಬ್ಸೈಟ್ನ ಅಡ್ರೆಸ್ನ ನೋಡಿದರೆ ಮೊದಲಿಗೆ HTTP ಅಥವಾ HTTPS ಅಂತ ಇರುತ್ತೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ, HTTPS ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್ ಅಂತ ಅರ್ಥ. ಇದನ್ನ ನಾವು ಸೆಕ್ಯೂರ್ಡ್ HTTPS ಇದ್ರೆ ಹೈಲಿ ಸೆಕ್ಯೂರ್ಡ್ ಆಗಿರುತ್ತೆ. ಅದಾದಮೇಲೆ HTML ಫೈಲ್ ಅನ್ನೋದು HTML ಲ್ಯಾಂಗ್ವೇಜ್ನ ವರ್ಷನ್, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ನ ವರ್ಷನ್ನು. ಅದೇ ರೀತಿ CSS3 ಅನ್ನೋದು ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ನ ವರ್ಷನ್ನು. ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ಮಾನದಂಡಗಳು ಮತ್ತು ಪ್ರೋಟೋಕಾಲ್ಗಳು ವೆಬ್ ತಂತ್ರಜ್ಞಾನವನ್ನು ನಿಯಂತ್ರಿಸ್ತವೆ. ಇವೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾನದಂಡಗಳು ಮತ್ತು ಪ್ರೋಟೋಕಾಲ್ಗಳು ಏನು ಮಾಡ್ತವೆ, ನಾವು ಯೂಸ್ ಮಾಡ್ತಕ್ಕಂಥ ವೆಬ್ಸೈಟ್ನ ನಿರ್ವಹಿಸ್ತವೆ. ನೆಕ್ಸ್ಟ್ ಮೊಬೈಲ್ ವೆಬ್ ತಂತ್ರಜ್ಞಾನವು ಮೊಬೈಲ್ ಸಾಧನಗಳಿಗಾಗಿ ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಅತ್ಯುತ್ತಮವಾಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸ್ಮಾರ್ಟ್ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ ತಡೆರಹಿತ ಬಳಕೆದಾರರ ಅನುಭವವನ್ನು ಖಚಿತಪಡಿಸುತ್ತವೆ. ಅಂದರೆ ಇಲ್ಲಿ ನಾವು ಮೊಬೈಲಲ್ಲಿ ಏನು ವೆಬ್ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ವೆಬ್ಸೈಟ್ಸ್ಗಳನ್ನ ಓಪನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ವೆಬ್ಸೈಟ್ಸ್ಗಳಾಗಿರ್ಬೋದು, ಅಥವಾ ಗೂಗಲ್ ವೆಬ್ಸೈಟ್ ಆಗಿರ್ಬೋದು, ಅಥವಾ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಈ ಥರ ನಾವೇನು ಕೆಲವೊಂದು ವೆಬ್ಸೈಟ್ನ ಯೂಸ್ ಮಾಡ್ತೀವೋ ಮೊಬೈಲಲ್ಲಿ ಅಥವಾ ಸ್ಮಾರ್ಟ್ಫೋನ್ಗಳಲ್ಲಿ ಅಥವಾ ಟ್ಯಾಬ್ಲೆಟ್ಗಳಲ್ಲಿ, ಅಂಥವನ್ನ ನಾವು ಮೊಬೈಲ್ ವೆಬ್ ತಂತ್ರಜ್ಞಾನವು ಮೊಬೈಲ್ ಸಾಧನಗಳಿಗಾಗಿ ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತೀವಿ ಅಂತೇಳಿ ಬರೀಬೇಕು. ಇದಿಷ್ಟು ನಿಮಗೆ ಯಾವುದು ಸಂವಹನ, ಕಮ್ಯುನಿಕೇಷನ್ ಮತ್ತು ವೆಬ್ ಟೆಕ್ನಾಲಜಿ ಕುರಿತು ಬರೆಯಿರಿ ಅಂತ ಕೇಳಿದರೆ ಇವಿಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು.